ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಬಂದು ಎಲ್ಲ ಕಡೆ ಇದು ಸ್ಪೆಷಲ್ ಡಿಶ್ ಆಲ್ರೆಡಿ ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ. ಅದು ಏನು ಅಂತ ಹೇಳಿದ್ರೆ ಮಶ್ರೂಮ್ ಬಿರಿಯಾನಿ. ಇದು ಒಂದು ಬ್ಯಾಚುಲರ್ಸ್ಗೆ ಈಸಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂದರೆ ಓನ್ಲಿ ಪೌಡರ್ಸಿಂದ ಏನು ಮಸಾಲಾಸ್ ಬೇರೆದೇನು ಹಾಕ್ದಲೆ ಅಂದರೆ ಏನು ಗ್ರೈಂಡ್ ಏನು ಮಾಡ್ಕೊಳ್ದಲೆ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಈಸಿ ಆಗೋದು ಯಾರಿಗೆ ಅಂದರೆ ಬ್ಯಾಚುಲರ್ಸ್ಗೆ, ಇನ್ನು ಅಡುಗೆ ಯಾರಿಗೆ ಬರಲ್ಲ ಅವರಿಗೆ. ಬನ್ನಿ ಇವಾಗ ಮಾಡೋಣ. ಏನೇನು ಹಾಕ್ತೀನಿ, ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಬನ್ನಿ ಇವಾಗ ನಾನು ಡೈರೆಕ್ಟಾಗಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ ನಾನು ಬಂದಿಲ್ಲಿ. ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ, ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 2-3 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಮತ್ತು ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಸೊ ಅದು ಜೀರಿಗೆ ಸ್ವಲ್ಪ ಎಲ್ಲ ಘಮ ಬಿಟ್ಕೋಬೇಕು. ಆಮೇಲೆ ನಾನು ಬಂದು ಒಂದು 4 ಲವಂಗ, ಹಾಗೆ ಒಂದು ಇದು ಮೊಗ್ಗು ಅಂತ ಹೇಳ್ತೀವಲ್ಲ, ಚಕ್ರ ಮೊಗ್ಗು ಅಂತ, ಅದು 2 ಮೆಣಸು ಹಾಕಿದ್ದೀನಿ, ಒಂದು 5-6 ಕಾಳು ಮೆಣಸು, ಚಕ್ಕೆ, ಇದಿಷ್ಟು ಹಾಕ್ಕೊಂಡಿದ್ದೀನಿ ನಾನು ಬಂದು. ಹಾಗೆ ಪಲಾವ್ ಎಲೆ, ಇದು ಆಪ್ಷನಲ್ಸ್, ಕೆಲವ್ರಿಗೆ ಇಷ್ಟ ಆಗಲ್ಲ, ಬೇಕು ಅನ್ನೋರು ಹಾಕ್ಕೋಬೋದು. ಇದು ಬಾಸುಮತಿ ಎಲೆ ಅಂತ ಹೇಳಿ, ಸೊ ಫ್ಲೇವರ್ಸ್ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಬಾಸುಮತಿ ಎಲೆ ಕೂಡ ಹಾಕಿದ್ದೀನಿ ನಾನಿಲ್ಲಿ. ಹಾಗೆಯೇ ಕರ್ಬೇವಿನ ಸೊಪ್ಪು, ಮತ್ತು ನಾನು ಖಾರಕ್ಕೆ ಇಲ್ಲಿ ಖಾರದ ಪುಡಿ ಏನೂ ಹಾಕ್ಕೊಂಡಿಲ್ಲ, ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಖಾರದ ಪುಡಿ ಹಾಕ್ಕೋಬೋದು, ಆಪ್ಷನಲ್ಲು ಮೆಣಸಿನ್ಕಾಯಿ. ಹಾಗೆ 1-2 ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಸೊ ಇದೆಲ್ಲದು ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋ ಅಂಥದ್ದು, ಎಲ್ಲ ಒಟ್ಟಿಗೆ ಹಾಕ್ಕೋಬೇಕು, ಯಾವುದು ಏನು ಒಂದಾದ್ಮೇಲೆ ಒಂದು ಅಂತಿಲ್ಲ. ಬೇಕಾದ್ರೆ ನೀವು ಸ್ವಲ್ಪ ಹೊತ್ತು ಸ್ಪೈಸಸ್ನ ಹಾಕಿಬಿಟ್ಟು ಬೇಕಾದ್ರೆ ಸ್ಪೈಸಸ್ ಎಲ್ಲ ಒಂದು ಸ್ವಲ್ಪ ಫ್ರೈ ಮಾಡಾದಮೇಲೆ ಬೇಕಾದರೆ ನೀವು ಇನ್ನು ಉಳಿದಿದ್ದೆಲ್ಲ ಹಾಕ್ಕೋಬೋದು. ಅದಾದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ 1-1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನೇನು ಗ್ರೈಂಡ್ ಮಾಡ್ತಾ ಇಲ್ವಲ್ಲ, ಹಾಗಾಗಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಥರ ಹಾಕ್ಕೊಂಡಿದ್ದೀನಿ. ಇಲ್ದಿದ್ರೆ ನಾನು ಗ್ರೈಂಡಿಗೆ ಹಾಕ್ಕೊಳ್ತಾ ಇದ್ದೆ ಡೈರೆಕ್ಟಾಗಿ. ಸೊ ನೋಡಿ, ಈಗ ಮಶ್ರೂಮ್ ಆಲ್ರೆಡಿ ನಾವು ಫ್ರೆಶ್ ಆಗಿರೋ ಮಶ್ರೂಮ್ ಇದು. ಸೊ ಇದನ್ನು ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಬಂದುಬಿಟ್ಟು ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೊಂಡಿದ್ದೀವಿ, ತುಂಬ ತೆಳ್ಳು ಸೈಜಲ್ಲೇನು ಕಟ್ ಮಾಡ್ಕೊಂಡಿಲ್ಲ. ಸೊ ಅಂದರೆ ತಿನ್ಬೇಕಾದ್ರೆ ಬಾಯಿಗೆ ಸಿಕ್ಕಲಿ ಅಂತ ಹೇಳಿಬಿಟ್ಟು. ಆಮೇಲೆ ಅದ್ರ ಮೇಲ್ಗಡೆ ಸ್ಕಿನ್ಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಸೊ ಅದೆಲ್ಲ ಮಾಡಿಕೊಂಡು ಒಂದ್ಸತಿ ಬಿಸಿನೀರಲ್ಲಿ ವಾಶ್ ಮಾಡಿಬಿಟ್ಟು ಆಮೇಲೆ ನಾನು ಡೈರೆಕ್ಟಾಗಿ ಇಲ್ಲಿಗೆ ಹಾಕ್ಕೊಳ್ತಾ ಇರೋದು. ಅಂದರೆ ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ನೀವು ಮಶ್ರೂಮ್ ಹಾಕ್ಕೊಳ್ಳಿ. ಮಶ್ರೂಮ್ ಏನಕ್ಕೆ ಅಂತ ಹೇಳಿದ್ರೆ ಅದು ಚೆನ್ನಾಗಿ ಎಲ್ಲ ಉಪ್ಪು ಖಾರ ಎಲ್ಲ ಇಟ್ಕೋಬೇಕಲ್ಲ. ಸೊ ಹಾಗಾಗಿ ನಾನು ಫಸ್ಟಿಗೆ ಇಲ್ಲಿ ಮಶ್ರೂಮ್ನ ಹಾಕ್ಕೊಳ್ತಾ ಇದ್ದೀನಿ ಬಂದುಬಿಟ್ಟು ನಾನು. ಸೊ ನೋಡಿ, ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಮಶ್ರೂಮ್ನ. ಅದೊಂದು 2 ಮಿನಿಟ್ಸ್ ಆ ಥರ ಮಾಡ್ಕೊಂಡಾದಮೇಲೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ನಾನು ಬಂದುಬಿಟ್ಟು ಇಲ್ಲಿ. ಸೊ ಟೊಮೊಟೊನೂ ಅಷ್ಟೇ 1-1.5 ಅಷ್ಟು ಟೊಮೊಟೊ ಹಾಕ್ಕೊಂಡಿದ್ದೀನಿ ನಾನು ಬಂದು. ಸೊ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಇನ್ನು ಯಾವುದೇ ರೀತಿ ತರಕಾರಿಗಳನ್ನ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಇದರಲ್ಲಿ ನಾನು. ಆಮೇಲೆ ಸ್ವಲ್ಪ ಅರಶಿನ ಪುಡಿ, ಖಾರದ ಪುಡಿ ಹಾಕ್ತಾ ಇಲ್ವಲ್ಲ, ಹಾಗಾಗಿ ನಾನು ಅರಶಿನ ಪುಡಿ ಹಾಕ್ತಾಯಿದ್ದೀನಿ. ಸೊ ನೀವು ಖಾರದ ಪುಡಿ ಹಾಕ್ತೀರಾ ಅಂತ ಇದ್ದರೆ ನೀವು ಅರಶಿನ ಪುಡಿ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ಸೊ ಯಾಕೆಂದರೆ ಆವಾಗ ಪಲಾವ್ ಬಂದುಬಿಟ್ಟು ನಿಮಗೆ ರೆಡ್ ಕಲರ್ ಬಂದೇ ಬರುತ್ತೆ. ಸೊ ಹಾಗಾಗಿ ಈಗ ನಾನು ಅರಶಿನ ಪುಡಿನೂ ಹಾಕಲಿಲ್ಲ ಅಂದರೆ ಅದು ನಾರ್ಮಲ್ ಕಲರ್ ಥರ ಅನ್ನಿಸ್ತಾ ಇತ್ತು. ಹಾಗೆ ಇದು ಗರಂ ಮಸಾಲ ಹಾಕ್ತಾಯಿದ್ದೀನಿ, ಒಂದು 1/2 ಟೀ ಸ್ಪೂನು. ಹಾಗೆ ಇನ್ನು ಬಂದು ಧನಿಯಾ ಪುಡಿ ಒಂದು 1/2 ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀವಿ. ಸೊ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಅದೆಲ್ಲ ಅಂದರೆ ಗರಂ ಮಸಾಲ ಅದೆಲ್ಲ ತುಂಬ ಜಾಸ್ತಿ ಹಾಕ್ತಾಯಿಲ್ಲ, ಇಷ್ಟ ಆಗಲ್ಲ ನಮಗೆ ಅಷ್ಟು ಅಂತ ಹೇಳಿ. ಅದಾದಮೇಲೆ ನಾನೊಂದು 1/2 ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಸೊ ಮೊಸರು ಹಾಕಿದ್ರೆ ಏನಾಗುತ್ತೆ ಅಂದರೆ ಅನ್ನ ಎಲ್ಲ ಉಡಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ಆ್ಯಂಡ್ ಫ್ಲೇವರ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಮೊಸರು ಹಾಕ್ಕೊಳ್ಳೋದು ನಾವು ಬಂದುಬಿಟ್ಟು. ಸೊ ಈಗ ಮೊಸರೆಲ್ಲ ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಮಿಕ್ಸ್ ಆಗ್ತಿದ್ದಂಗೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಎರಡೂ ಕೂಡ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡ್ವಿ. ಒಂದೊಂದು ಇಡಿಯಷ್ಟು ಹಾಕ್ಬೋದು. ಅದೆರಡನ್ನೂ ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ಏನಕ್ಕೆ ಇದನ್ನೆಲ್ಲ ಇನ್ನು ಮಶ್ರೂಮ್ಗೆ ಹಾಕಿನೇ ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮಶ್ರೂಮಿಗೆ ಮಸಾಲಗಳೆಲ್ಲ ನೀಟಾಗಿ ಇಟ್ಕೋಬೇಕು. ಆ ಥರ ಮಾಡಿದಾಗ ಏನಾಗುತ್ತೆ, ನಿಮಗೆ ಒಂದೊಂದು ಬೈಟಲ್ಲೂ ಮಶ್ರೂಮ್ ಸಿಕ್ಕಿದಾಗ ಆ ಮಶ್ರೂಮ್ ತಿಂದಾಗ್ಲೂ ಕೂಡ ನಿಮಗೆ ಆ ಸ್ಪೈಸಸ್ ಆಗಲಿ ಅದೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಆ್ಯಂಡ್ ದೆನ್ ನೀರು ಎಲ್ಲರಿಗೂ ಗೊತ್ತಿರೋ ಹಾಗೆ ಅಕ್ಕಿ ಎಷ್ಟು ತೊಗೊಳ್ತೀರಾ ಅದ್ರ ಡಬಲ್ ನೀರು ಹಾಕ್ಕೋಬೇಕು. ನೀವು 1 ಕಪ್ ಅಷ್ಟು ಅಕ್ಕಿ ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ 2 ಕಪ್ ನೀರು ಹಾಕ್ಕೊಳ್ಳಿ. ನಿಮಗೆ ಉಡಿಯಾಗಿ ಬೇಕು ಅಂದರೆ 2 ಕಪ್ಸ್ ಹಾಕ್ಕೊಳ್ಳಿ. ಇಲ್ಲ ನಿಮಗೆ ಸ್ವಲ್ಪ ಲೈಟಾಗಿ ಮೆತ್ತಾಗಿರಬೇಕು ಅಂತ ಹೇಳಿದ್ರೆ ನೀವು ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ನಾವಿಲ್ಲಿ ಆಲ್ರೆಡಿ ಒಂದು ಅರ್ಧ ಗಂಟೆ ಅಕ್ಕಿ ನೆನೆಸಿಟ್ಟಿದ್ವಿ, ಬಿಕಾಸ್ ನಮಗೆ ಸ್ವಲ್ಪ ಉಡಿ ಬೇಕು ಅನ್ನೋ ಕಾರಣಕ್ಕೆ. ಅದನ್ನೇ ಈಗ ನಾವು ಹಾಕ್ತಾಯಿದ್ದೀವಿ. ಸೊ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಮಿಕ್ಸ್ ಮಾಡಿಕೊಂಡು ನಾವೇನು ಈಗಲೇ ಇದನ್ನು
ಅಂದರೆ ಲಿಡ್ ಕ್ಲೋಸ್ ಮಾಡೋದಿಲ್ಲ. ಒಂದು 70% ಹಿಂಗೆ ಬಾಯ್ಲ್ ಆಗಕ್ಕೆ ಬಿಡ್ತೀವಿ ನಾವು. ಏನಕ್ಕೆ ಅಂದರೆ ಈ ಥರ ಬಾಯ್ಲ್ ಆದಾಗ ಅದು ಲಾಸ್ಟಿಗೆ ಇನ್ನು 25%ಗೆ ನಾವು ಲಿಡ್ ಕ್ಲೋಸ್ ಮಾಡಿದಾಗ ಹೆಂಗಿರುತ್ತೆ ಅಂದರೆ ಲೈಟ್ ದಮ್ ಕಟ್ದಂಗೆ ಒಂದು ಸ್ವಲ್ಪ ಫೀಲ್ ಬರುತ್ತೆ. ಟೇಸ್ಟ್ ಸ್ವಲ್ಪ ಚೇಂಜ್ ಇರುತ್ತೆ. ಹಾಗಾಗಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀವಿ ಅದು ನಾನು ಕಲ್ಲುಪ್ಪು ಯೂಸ್ ಮಾಡ್ತಾ ಇರೋದು ಇಲ್ಲಿ. ಹಾಗಾಗಿ ಸೊ ಇದನ್ನೆಲ್ಲ ಮಾಡಿಕೊಂಡು ಈಗ ಚೆನ್ನಾಗಿ ಅದು ಕುದಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇದೇನೂ ಅಲ್ಲ, ಸೊ ಇದಿನ್ನೂ 75% ಅಷ್ಟು ಬಾಯ್ಲ್ ಆಗಬೇಕು ಚೆನ್ನಾಗಿ. ಅಂದರೆ ಅನ್ನ ಆಲ್ಮೋಸ್ಟ್ ಆಲ್ ಅದರಲ್ಲೇ ಬೇಯಬೇಕು, ಆ ಥರ ಮಾಡ್ಕೋಬೇಕು. ಅದಾದಮೇಲೆ ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀವಿ ಸ್ವಲ್ಪ. ಇದೆಲ್ಲ ಮೇಲೆ ಹಾಕುವಂಥದ್ದು ಅಂದರೆ ಲಾಸ್ಟಿಗೆ ಕಸೂರಿ ಮೇಥಿ ಹಾಕಿಬಿಟ್ಟು ನೀವು ಬೇಕಾದ್ರೆ ಲಿಡ್ ಕ್ಲೋಸ್ ಮಾಡ್ಕೊಂಬಿಡ್ಬೋದು. ಇಲ್ಲ ನಿಮಗೆ ಈ ಥರ ಬೇಯಿಸೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಎಲ್ಲದನ್ನೂ ಹಾಕಿ ಕಸೂರಿ ಮೇಥಿ ಎಲ್ಲ ಒಟ್ಟಿಗೆ ಹಾಕಿದ ತಕ್ಷಣ ನೀವು ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಷಲ್ಸ್ ಕೂಡ ಮಾಡಿಸ್ಕೋಬೋದು. ನೋಡಿ ಆಲ್ರೆಡಿ ಇದು ಬಾಯ್ಲ್ ಆಗಿದೆ. ಒಂದು 70% ಹತ್ತತ್ರ ಆಗಿದೆ ಬಂದುಬಿಟ್ಟಿದ್ದಾಗ. ಅಂದರೆ ನೀರು ಕಮ್ಮಿ ಆಗಿದೆ ನೋಡಿ, ಅಕ್ಕಿ ಜಾಸ್ತಿ ಆಗ್ತಾ ಇದೆಲ್ಲ, ಈ ಥರ ಆಗೋಗಿದೆ. ಸೊ ಇಷ್ಟಕ್ಕೆ ಬಂದಾದಮೇಲೆ ನಾವು ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀವಿ ಬಂದುಬಿಟ್ಟು. ಸೊ ಇವಾಗ ಚೆನ್ನಾಗಾಗಿರುತ್ತೆ, ಅಂದರೆ ಅದು ಉಡಿಯಾಗೇ ಇರುತ್ತೆ ಅನ್ನೋ ಕಾರಣಕ್ಕೆ ನಾವು ಈ ಥರ ಮಾಡ್ಕೊಳ್ತಾ ಇರೋದು. ಸೊ ಈಗ ಇನ್ನೇನು ಲಿಡ್ ಕ್ಲೋಸ್ ಮಾಡೋ ಟೈಮ್ ಬಂದಿದೆ. ಸೊ ಈಗ ಲಿಡ್ ಕ್ಲೋಸ್ ಮಾಡಿ ಜಸ್ಟ್ 1 ವಿಷಲ್ ಮಾಡಿಸೋದಷ್ಟೇ, ಜಾಸ್ತಿ ವಿಷಲ್ ಹಾಕ್ಸಲ್ಲ ಇದರಲ್ಲಿ. ಏನಕ್ಕೆ ಅಂದರೆ ಆಲ್ರೆಡಿ ಇದು ಫುಲ್ ಬಾಯ್ಲ್ ಆಗಿದೆ. ಈಗ ಒಂದು 80% ಅಷ್ಟು ಬಾಯ್ಲ್ ಆಗಿದೆ. ಸೊ ಇನ್ನೊಂದು ಜಸ್ಟ್ ಒಂದು ವಿಷಲ್ ಆಗಿಬಿಟ್ರೆ ಸಾಕು ಅಷ್ಟೇ. ಈಗ ನೋಡಿ ವಿಷಲ್ ಕೂಡ ಆಗಿದೆ ಈಗ. ಸೊ ರೆಡಿ ಆಗಿದೆ ಪಲಾವ್. ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಈ ಮಳೆಗೆ ಈಗಂತೂ ಸೀಸನ್ ಅಂತಲ್ಲ, ಈ ಚಳಿಗೆ ಮಳೆಗೆ ತುಂಬ ಚೆನ್ನಾಗಿ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂತಾಯಿದ್ರೆ. ಸೊ ಇದ್ರ ಜೊತೆಗೆ ರೈತ ಏನಾದರೂ ಇದ್ಬಿಟ್ರೆ ಇನ್ನೂ ಸೂಪರಾಗಿರುತ್ತೆ ಬಟ್ ನಮ್ಮ ಮನೇಲಿ ಸ್ಪೈಸಿ ಇರಲಿಲ್ಲ ಅಲ್ಲ ಪಲಾವೇನು, ಹಾಗಾಗಿ ನಾವು ಯಾರೂ ಏನು ಮೊಸರೇನು ಯೂಸ್ ಮಾಡ್ಕೊಳ್ಲಿಲ್ಲ, ಹಾಗೆ ತಿಂದ್ವಿ. ನೋಡಿ ಈ ಮಳೆ ಟೈಮಲ್ಲಿ, ಚಳಿಗಾಲ ಟೈಮಲ್ಲಿ ಈ ಥರ ಎಲ್ಲ ಇದ್ದಾಗ ಈ ಥರ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಮಶ್ರೂಮ್ ತಿನ್ಕೊಳ್ಳಿ. ಬ್ಯಾಚುಲರ್ಸು ನೀವು ಇದನ್ನು ಈಸಿಯಾಗಿ ಮನೆಯಲ್ಲಿ ನೀವೇ ಮಾಡ್ಕೋಬೋದು. ಹಾಗೆ ಇನ್ನೂ ಯಾರು ಬಿಗಿನರ್ ಅಡುಗೆ ಕಲಿತಾ ಇದ್ದೀರಾ ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ. ಸೊ ನೀವು ಮಾಡಿಕೊಂಡು ತಿಂದು ಟೇಸ್ಟ್ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನಿದು ಮಶ್ರೂಮ್ ಪಲಾವ್. ನೆಕ್ಸ್ಟ್ ಟೈಮ್ ಇದೇ ಥರ ಇನ್ಯಾವುದಾದ್ರೂ ಮಶ್ರೂಮಿಂದು ಏನಾದರೂ ವೆರೈಟೀಸ್ ಮಾಡಿದರೆ ನಾನು ಅಪ್ಡೇಟ್ ಮಾಡೇ ಮಾಡ್ತೀನಿ ನಿಮಗೆ. ಸೊ ನೀವು ಇದ್ರದ್ದು ರಿವ್ಯೂ ಹೇಳಿದ್ರೆ ನಮಗೂ ತುಂಬಾ ಖುಷಿ ಆಗುತ್ತೆ. ಸೊ ಇದು ಫಸ್ಟ್ ಟೈಮ್ ಅಲ್ಲ, ನಾವು ಇನ್ನೊಂದು 3-4 ಟೈಮ್ಸ್ ಮಾಡಿದ್ವಿ ನಾವು ಇದನ್ನು. ಸೊ ನಾವು ಮಾಡಿ ನಮಗೆಲ್ಲರಿಗೂ ತುಂಬ ಇಷ್ಟ ಆಗಿರೋದ್ರಿಂದ ನಿಮಗೂ ಒಂದು ಸತಿ ನಾನು ಅದನ್ನ ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರನೂ ಅಂತ ಹೇಳಿಬಿಟ್ಟು ನಾನು ಮಾಡಿದ್ದಷ್ಟೇ ಇದನ್ನು. ಸೊ ಇದು ಎಲೆನೂ ಅಷ್ಟೇ, ಅದು ಬಾಸುಮತಿ ಎಲೆ ಅಂತಲೇ ಬರುತ್ತೆ. ಅದು ಗಿಡ ಸಿಗೋದು ತುಂಬ ಕಮ್ಮಿ, ತುಂಬ ಚೆನ್ನಾಗೂ ಇರುತ್ತೆ. ಅದ್ರದ್ದು ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ಅದರದ್ದು ಫ್ಲೇವರ್ ಸಕ್ಕತ್ತಾಗಿದೆ. ಸೊ ನೀವು ಮಾಡಿಕೊಂಡು ತಿನ್ನಿ, ಹಾಗೆ ನಮಗೂ ರಿವ್ಯೂ ಹೇಳಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.